ಬ್ರಹ್ಮನ್ ಮೈ ಮಹಾಪಾಪೆ ಕ್ಷಮಸ್ವ ಕರುಣಾನಿಧೆ, ನೀವು ಕರುಣಾನಿಧಿಗಳಿದ್ದೀರಿ, ನನ್ನನ್ನು ಕ್ಷಮಿಸಿ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಆಗ ಗೌತಮ ಮಹರ್ಷಿಗಳು ಇಂದ್ರನನ್ನು ಶಪಿಸಿದ್ದಾರೆ. ಭಗಪ್ರೀತ್ಯ ಕೃತಂ ಪಾಪಂ ಸಹಸ್ರ ಭಗವಾನ್ ಭವ. ಯಾವ ಸ್ತ್ರೀ ಯೋನಿಯ ಮೇಲಿನ ಆಸಕ್ತಿಯಿಂದಾಗಿ ಇಂತಹ ತಪ್ಪು ಕಾರ್ಯ ಮಾಡಿದ್ದಿ, ನಿನ್ನ ಮೈ ತುಂಬ ಆ ಯೋನಿಗಳು ಹುಟ್ಟುವ ಹಾಗಾಗಲಿ ಅಂತ ಶಪಿಸಿದರು. ಅದರಂತೆ ಅಹಲ್ಯನು ಶಪಿಸಿದ್ದಾರೆ. ತಾಮಪ್ಯಾಹ ಮುನಿ ಕೋಪಾತ್ ತ್ವಂಚ ಶುಷ್ಕ ನದಿ ಭವ, ಒಣ ನದಿಯಾಗಿ ಹೋಗು ಅಂತ ಶಪಿಸ್ತಾ ಇದ್ದಾರೆ ಇಲ್ಲಿ. ಆಕೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಮನಸಾಪಿ ಅನ್ಯ ಪುರುಷಂ ಪಾಪಿಷ್ಟ ಕಾಮಯಂತಿಯಾಹ ಅಕ್ಷಯಾನಿ ಯಾಂತಿ ನರಕಾನ್ ತಾಸಾಂ ಸರ್ವೇಪಿ ಪೂರ್ವಜಾಹ. ನಾನು ತಿಳಿಯದೆ ಇಂತಹ ತಪ್ಪು ನನ್ನಿಂದ ನಡೆದು ಹೋಗಿದೆ, ನನ್ನ ಮೇಲೆ ಪ್ರಸನ್ನನಾಗಬೇಕು ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ಆವಾಗ ಗೌತಮರು ಮರುಶಾಪವನ್ನು ನೀಡಿದ್ದಾರೆ. ಯದಾದು ಸಂಗತಾ ಭದ್ರೇ ಗೌತಮ್ಯ ಸರಿದೀಶಯ ನದೀ ಭೂತ್ವ ಪುನಃ ರೂಪಂ ಪ್ರಾಪ್ಸಿಸೆ ಪ್ರಿಯಕೃನ್ ಮಮ. ಅವರಂದರು, ಯಾವಾಗ ನಿನ್ನ ಮೇಲೆ ಆ ಗಂಗಾ ನದಿ ಹರಿಯತ್ತೋ, ಗೋದಾವರಿ ನದಿ ನಿನ್ನ ಮೇಲೆ ಹರಿಯತ್ತೋ, ಆವಾಗ ಶುಚಿರ್ಭೂತಳಾಗಿ ಮತ್ತೆ ಪುನಃ ಬಂದು ನನ್ನನ್ನು ಸೇರಿತಿ. ಗೌತಮಿ ದೇವಿ, ಆ ಅಹಲ್ಯಾದೇವಿ ಗೌತಮರ ಮಾತಿನಂತೆ ನಡ್ಕೊಂಡಿದ್ದಾಳೆ. ತಯಾದು ಸಂಗತಾದೇವ್ಯ ಅಹಲ್ಯ ಗೌತಮಿ ಪ್ರಿಯ ಪುನಸ್ತದ್ರೂಪಂ ಅಭವತ್ ಯನ್ಮಯ ನಿರ್ಭಿತಂ ಪುರ ತತಃ ಕೃತಾಂಜಲಿಪುಟಃ ಸುರರಾಟ್ ಪ್ರಾಹ ಗೌತಮಂ. ಮುಂದೆ ಗೋದಾವರಿಯ ಸಂಗಮದಿಂದಾಗಿ ಅಹಲ್ಯೆಗೆ ಮತ್ತೆ ಪುನಃ ಬ್ರಹ್ಮದೇವರಂತ ಇದ್ದಾರೆ, ನಾನು ಆಕೆಗೆ ಯಾವ ರೂಪವನ್ನು ಕೊಟ್ಟಿದ್ದನೋ ಆ ರೂಪ ಮತ್ತೆ ಪುನಃ ಮರಳಿ ಬಂತು. ಆ ಕಡೆ ಇಂದ್ರದೇವ ಮತ್ತೆ ಪುನಃ ಬಂದು ಗೌತಮ ಮಹರ್ಷಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಇಂತಹ ವೈರೂಪ್ಯವನ್ನು ಧರಿಸಿಕೊಂಡು ನಾನು ಹೇಗೆ ಬಾಳಲಿ, ನನ್ನ ಕ್ಷಮಿಸಿ ಎಂದು ಕೇಳಿದಾಗ, ಅಹಲ್ಯ ಸಂಗಮೇ ತೀರ್ಥೆ ಪುಣ್ಯೇ ಸ್ನಾತ್ವಾ ಶಚೀಪತೆ ಕ್ಷಣಾನ್ ನಿರ್ಧೂತ ಪಾಪಸ್ತ್ವಂ ಸಹಸ್ರಾಕ್ಷೋ ಭವಿಷ್ಯಸಿ. ಗೌತಮರು ಇಂದ್ರದೇವನಿಗೆ ಆ ಶಾಪ ವಿಮೋಚನೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಯಾವ ಅಹಲ್ಯ ಶುಷ್ಕ ನದಿಯಾಗಿ ಇರುವಲ್ಲಿ ಗೋದಾವರಿಯ ಸಂಗಮ ಆಯಿತೋ, ಎಲ್ಲಿ ಆ ಗೋದಾವರಿಯ ಸಂಗಮದಿಂದಾಗಿ ಅಹಲ್ಯೆಗೆ ಪೂರ್ವ ರೂಪ ಒದಗಿ ಬಂತೋ ಆ ತೀರ್ಥ ಅದು ಅಹಲ್ಯ ಸಂಗಮ ತೀರ್ಥ ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಹೋಗಿ ನೀನು ಮಿಂದದ್ದಾದರೆ ನಿನ್ನ ಪಾಪ ಎಲ್ಲ ಪರಿಹಾರ ಆಗತ್ತೆ. ಅಷ್ಟೇ ಅಲ್ಲದೆ ಆ ಮೈಮೇಲಿರತಕ್ಕಂತಹ ಆ ಎಲ್ಲ ಭಗಗಳು ಕೂಡ ಅದು ಕಣ್ಣಿನ ಆಕೃತಿಯನ್ನು ಪಡೀತಾವೆ. ಮುಂದೆ ನೀನು ಸಹಸ್ರಾಕ್ಷ ಅಂತ ಕರೆದುಕೊಳ್ಳಲ್ಪಡ್ತೀ ಅಂತ ಹೇಳಿಕೊಂಡು ಆತನಿಗೆ ಶಾಪ ವಿಮೋಚನೆಯ ದಾರಿಯನ್ನು ತೋರಿದ್ದಾರೆ. ಇಂದ್ರನು ಕೂಡ ಅದೇ ರೀತಿ ನಡ್ಕೊಂಡ. ಹೀಗೆ ಅಹಲ್ಯೆಗೆ ಮತ್ತೆ ಪುನಃ ತನ್ನ ಮೂಲ ರೂಪವನ್ನು ಒದಗಿಸಿಕೊಟ್ಟಂತಹ, ಇಂದ್ರನ ಶಾಪ ವಿಮೋಚನೆ ಮಾಡಿಕೊಟ್ಟಂತಹ ಆ ತೀರ್ಥ ಅದು ಅಹಲ್ಯಾ ತೀರ್ಥ ಅಂತ ಪ್ರಸಿದ್ಧವಾಗಿದೆ. ಇಂದ್ರತೀರ್ಥಮಿತಿ ಖ್ಯಾತಂ, ಇಂದ್ರತೀರ್ಥ ಅಂತಲೂ ಅದಕ್ಕೆ ಪ್ರಸಿದ್ಧಿ ಬಂದಿದೆ. ಸರ್ವಕಾಮ ಪ್ರದಂ ನೃಣಾಂ, ಅಲ್ಲಿ ಮಿಂದವರ ಎಲ್ಲ ಇಂತಹ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಇನ್ನೊಂದು ತೀರ್ಥ ತಸ್ಮಾದಪ್ಯಪರಂ ತೀರ್ಥಂ ಜನಸ್ಥಾನಮಿತಿ ಶ್ರುತಂ. ಜನಸ್ಥಾನ ಅನ್ನತಕ್ಕಂಥ ಇನ್ನೊಂದು ತೀರ್ಥ. ಸೂರ್ಯವಂಶದಲ್ಲಿ ಹಿಂದೆ ಒಬ್ಬ ರಾಜ ಆಗಿ ಹೋದ. ಅವನ ಹೆಸರು ಜನಕ ಎಂಬುದಾಗಿತ್ತು. ಸೂರ್ಯವಂಶದಲ್ಲಿ ಬಂದಿರತಕ್ಕಂತಹ ರಾಜ ಜನಕ ಎಂಬುದಾಗಿ ಆತ ವರುಣನ ಮಗಳಾಗಿರತಕ್ಕಂತಹ ಗುಣಾರ್ಣವ ಅನ್ನುವ ಆಕೆಯನ್ನು ಮದುವೆ ಮಾಡಿಕೊಂಡಿದ್ದಾನೆ. ಯಾವ ಆಕೆಯನ್ನು ವರಿಸಿದ್ದರಿಂದಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳು ಕೂಡ ಆತನಿಗೆ ಸಿದ್ಧಿಸಿದ್ದಾವೆ. ಅಂತಹ ಆಕೆ ವರುಣನ ಮಗಳಾಗಿರ್ತಕ್ಕಂತಹ ಗುಣಾರ್ಣವ.
ಯಾಜ್ಞವಲ್ಕ್ಯರು ಈ ಜನಕ ಮಹಾರಾಜರಿಗೆ ಪುರೋಹಿತರಾಗಿದ್ದಾರೆ. ಜನಕ ಮಹಾರಾಜ ಒಮ್ಮೆ ಆ ಪುರೋಹಿತರಲ್ಲಿ ಕೇಳ್ತಾ ಇದ್ದಾನೆ, ಭುಕ್ತಿ ಮುಕ್ತಿ ಉಭಯ ಶ್ರೇಷ್ಠೆ ನಿರ್ಣೀತೆ ಮುನಿಸತ್ತಮೈ ದಾಸಿ ದಾಸೇಭ ತುರಗ ಆದ್ಯೈ ಭುಕ್ತಿರುತ್ತಮ ಕಿಂತು ಅತಿವಿರಸ ಭುಕ್ತಿ ಏಕಾ ನಿರತ್ಯಯ. ಈ ಮೋಕ್ಷವನ್ನು ಪಡೆಯುವುದೇನಿದೆ ಅಲ್ಲ, ಭುಕ್ತಿ ಅಂತ ಹೇಳಿದರೆ ನಿತ್ಯದ ಭೋಜನ, ಅದನ್ನು ಪಡೆಯುವುದು ಸುಲಭ. ಆದರೆ ಮೋಕ್ಷವನ್ನು ಪಡೆಯುವುದು ಸುಲಭ ಇಲ್ಲ. ಮೋಕ್ಷವನ್ನು ಸುಲಭದ ದಾರಿಯಿಂದ ಪಡೆಯಬಹುದಾದು, ಅಂತಹ ಒಂದು ದಾರಿ ಯಾವುದು, ಅದನ್ನು ನಮಗೆ ತಿಳಿಸಿ ಎಂದು ಕೇಳಿದ್ದಾರೆ. ಆವಾಗ ಯಾಜ್ಞವಲ್ಕ್ಯರಂದರು, ಅಪಾಂಪತಿ ತವ ಗುರು ಶ್ವಶುರ ಪ್ರಿಯಕೃತ್ತದ ತಂಗತ್ವ ಪೃಚ್ಛನ್ಪತೆ ಉಪದೇಕ್ಷಿತತೆ ಹಿತಂ. ಈ ವಿಚಾರವನ್ನು ನಾನು ತಿಳಿದವನಲ್ಲ, ನಿನ್ನ ಮಾವನಾಗಿರತಕ್ಕಂತಹ ವರುಣನಲ್ಲಿಯೇ ಹೋಗಿ ಕೇಳು, ಅವನು ನಿನಗೆ ದಾರಿ ತೋರಿಸ್ತಾನೆ. ಆಯಿತು, ವರುಣನ ಬಳಿಗೆ ಹೋದದ್ದಾಯಿತು. ಆವಾಗ ವರುಣ ಉಪದೇಶಿಸ್ತಾ ಇದ್ದಾನೆ, ತಸ್ಮಾತ್ ಸರ್ವಾತ್ಮನ ಕರ್ಮ ಕರ್ತವ್ಯಂ ವೈದಿಕಂ ನೃಭಿಹಿ. ವೇದೋಕ್ತವಾಗಿರತಕ್ಕಂತಹ ಸದಾಚಾರಗಳು ಏನಿದ್ದಾವೆ, ಅನುಷ್ಠಾನಗಳೇನಿದ್ದಾವೆ, ಸತ್ಕರ್ಮಗಳೇನಿದ್ದಾವೆ, ಯಜ್ಞಯಾಗಗಳೇನಿದ್ದಾವೆ, ಅವುಗಳನ್ನು ವಿಶೇಷವಾಗಿ ಮಾಡು. ತೇನ ಭುಕ್ತಿಂಚ ಮುಕ್ತಿಂಚ ಪ್ರಾಪ್ನುವಂತೀಹ ಮಾನವಾಹ. ಇದರಿಂದಾಗಿ ಕೇವಲ ಮುಕ್ತಿ ಅಲ್ಲ, ಇಹದಲ್ಲಿ ಭುಕ್ತಿ, ಪರದಲ್ಲಿ ಮುಕ್ತಿ ಎರಡೂ ದೊರೆಯುತ್ತೆ. ಆವಾಗ ಆಯಿತು ಅಂತ ಜನಕ ಮಹಾರಾಜ ತೀರ್ಮಾನ ಮಾಡಿದ. ವರುಣನಲ್ಲಿ ಮತ್ತೆ ಪುನಃ ಕೇಳ್ತಾ ಇದ್ದಾನೆ, ಕೋ ದೇಶ ಕಿಂಚ ತೀರ್ಥಂ ಸ್ಯಾತ್ ಭುಕ್ತಿ ಮುಕ್ತಿ ಪ್ರದಾಯಕಂ ತದ್ವದಸ್ವ ಶುರಶ್ರೇಷ್ಠ ಸರ್ವಜ್ಞೋಸಿ ನಮೋಸ್ತುತೆ. ಆಯಿತು, ಮಾಡೋಣಂತೆ. ಯಾವ ಭೂಮಿಯಲ್ಲಿ, ಯಾವ ತೀರ್ಥದಲ್ಲಿ, ಯಾವ ಕ್ಷೇತ್ರದಲ್ಲಿ ಅಂತಹ ವೇದೋದಿತವಾಗಿರುವ ಸತ್ಕರ್ಮ ಆಚರಣೆಯನ್ನು, ಅನುಷ್ಠಾನವನ್ನು ಮಾಡಬೇಕು. ಆವಾಗ ವರುಣದೇವ ಅಂತ ಇದ್ದಾನೆ, ಅಳಿಯನಾಗಿರತಕ್ಕಂತಹ ಈ ಜನಕನಿಗೆ ಪೃಥಿವ್ಯಾಂ ಭಾರತಂ ವರ್ಷಂ, ಒಟ್ಟು ಭೂಮಿಯಲ್ಲಿ, ಭೂಮಂಡಲದಲ್ಲಿ ಭಾರತ ವರ್ಷ ಅಂತ ಏನಿದೆ ಅಲ್ಲ, ಅದು ಇಂತಹ ಸತ್ಕರ್ಮಾಚರಣೆಗಳಿಗೆ ಶ್ರೇಷ್ಠವಾಗಿರುವಂತಹದ್ದು. ಅಲ್ಲೂ ಮತ್ತೆ ಪುನಃ ದಂಡಕಂ ಪುಣ್ಯದಂ, ಈ ದಂಡಕಾರಣ್ಯ ಅಂತ ಇವತ್ತು ನಾವು ವಾಸಿಸ್ತಾ ಇರುವಂತಹ ಪ್ರದೇಶ ಏನಿದೆ ಅಲ್ಲ, ಇದು ವೇದೋಚಿತವಾಗಿರುವ ಸತ್ಕರ್ಮಾಚರಣೆಗಳಿಗೆ ಪ್ರಶಸ್ತವಾಗಿರತಕ್ಕಂಥ ಭೂಮಿ ಆದದ್ದಾಗಿದೆ. ಅಲ್ಲೂ ಮತ್ತೆ ತೀರ್ಥಾನಾಂ ಗೌತಮಿ ಗಂಗಾ ಶ್ರೇಷ್ಠ ಮುಕ್ತಿ ಪ್ರಧಾನರಣಾಂ, ಅಲ್ಲೂ ಮತ್ತೆ ಈ ಗೋದಾವರಿ ನದಿ, ತತ್ರ ಯಜ್ಞೇನ ದಾನೇನ ಭೋಗಾನ್ ಭುಕ್ತಿಮವಾಪ್ಸ್ಯಸಿ. ಆ ಗೋದಾವರಿ ತೀರದಲ್ಲಿ ನೀನು ಯಜ್ಞ ಮಾಡಿದ್ದು ಆದರೆ ಬಯಸಿದಂತಹ ಭುಕ್ತಿ ಮುಕ್ತಿ ಅವೆರಡೂ ದೊರೆಯುತ್ತವೆ.